ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಕೆ. ಸ್ನೇಹಿತರೆ, ಕಳೆದ 2 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನ ಗಮನಿಸ್ತಾ ಇದ್ದೀರಿ. ಅರೆ ನಗ್ನವಾಗಿ ಒಂದು ಹೆಣ್ಣು ಮಗಳು ಪತ್ತೆ ಆಗಿರುವಂತದ್ದು ಅಂತಂದ್ರೆ ಜೀವ ಇರಲಿಲ್ಲ, ಬದಲಿಗೆ ಜೀವವೇ ಹೋಗಿತ್ತು ಅಂತಂದ್ರೆ ಇದೆಲ್ಲವೂ ಕೂಡ ಗಮನಿಸಿದ ಸಂದರ್ಭದಲ್ಲಿ ಸಹಜವಾಗಿ ಆಕೆಯ ಮೇಲೆ ಬಲಾತ್ಕಾರ ಆಗಿದೆ ಅಂತಂದ್ರೆ ಅತ್ಯಾಚಾರ ಆಗಿದೆ, ಆಕೆಯನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥ ಭಾವನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಯಾರಿಗಾದ್ರೂ ಕೂಡ ಆರಂಭದಲ್ಲಿ ಹಾಗೆ ಅನಿಸಪಡುತ್ತೆ. ಆದ್ರೆ ಇದು ನಡೆದು ಹೋಗಿರುವಂತ ದುರಂತವನ್ನ ನೆನೆಸ್ಕೊಂಡು ಬಿಟ್ರೆ ಕಾನೂನು ವ್ಯವಸ್ಥೆ ಹದಗೆಟ್ಟು ಹೋಗ್ತಾ ಇದೆಯಾ, ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಉಟ್ಕೊಂಡು ಬಿಡುತ್ತೆ. ಸ್ನೇಹಿತರೆ, ರಾಯಚೂರು ಜಿಲ್ಲೆಯಲ್ಲಿ ನಡೆದಂತಹ ಒಂದು ಅಮಾನವೀಯ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಏನಿದು ಘಟನೆ? ಈ ಘಟನೆಯ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆ ಆಗಿದೆ ಆ ಕುರಿತ ಹಾಗೆ ವಿವರಣೆಯಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಕತ್ತಲಾಗುತ್ತಿದ್ದಂತೆ ಶೌಚಕ್ಕೆಂದು ಹೋದ ಯುವತಿ ಮರಳಿ ಮನೆಗೆ ಬರೋದೇ ಇಲ್ಲ. ಮರುದಿನ ಬೆಳಗ್ಗೆ ಆಕೆ ಶವವಾಗಿ ಪತ್ತೆ ಹಾಕ್ತಾಳೆ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಒಕ್ರಾನಿ ಗ್ರಾಮದಲ್ಲಿ ನಡೆದ 22 ವರ್ಷದ ದಲಿತ ಯುವತಿ ಅಶ್ವಿನಿ ತಿಮ್ಮಾರೆಡ್ಡಿ ಅವರ ನಿಗೂಢ ಸಾವು ಮತ್ತು ಸಾಮೂಹಿಕ ಅತ್ಯಾಚಾರದ ಶಂಕೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಕೇವಲ 1 ತಿಂಗಳ ಹಿಂದಷ್ಟೇ ನಿಶ್ಚಿತಾರ್ಥ ಕೂಡ ಆಗಿತ್ತು. ಹೊಸ ಜೀವನದ ಕನಸು ಕಾಣುತ್ತಿದ್ದ ಹೆಣ್ಣು ಮಗಳ ಮಗಳು ಜಮೀನಿನ ಬಾವಿಯೊಂದರಲ್ಲಿ ಕಮರಿ ಹೋಗಿತ್ತು. ಸ್ನೇಹಿತರೆ, ಒಕ್ರಾನಿ ಗ್ರಾಮದ ನಿವಾಸಿಯಾದ ಅಶ್ವಿನಿ ತಿಮ್ಮಾರೆಡ್ಡಿ ಇತ್ತೀಚೆಗಷ್ಟೇ ತನ್ನ ಪದವಿ ಶಿಕ್ಷಣವನ್ನ ಮುಗಿಸಿದ್ರು. ಆಕೆಯ ಕುಟುಂಬದವರು ಇತ್ತೀಚೆಗಷ್ಟೇ ಆಕೆಗೆ ಕಲ್ಯಾಣದ ನಿಶ್ಚಿತಾರ್ಥವನ್ನ ಕೂಡ ನೆರವೇರಿಸಿದ್ರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಆಗಸ್ಟ್ 19ರ ಬುಧವಾರ ಸಂಜೆ ಅಶ್ವಿನಿ ಅವರು ಬಯಲು ಶೌಚಾಲಯಕ್ಕೆಂದು ಮನೆಯಿಂದ ಹೊರಗಡೆ ತೆರಳಿದ್ರು. ಸ್ನೇಹಿತರೆ, ನಮ್ಮ ದುರಂತ ಏನು ಅಂತಂದ್ರೆ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವಂತ ದೊಡ್ಡ ದುರಂತ ಏನು ಅಂತಂದ್ರೆ ಇವತ್ತಿಗೂ ಕೂಡ ಬಯಲು ಶೌಚಾಲಯವನ್ನ ಬಳಸುವಂತ ಒಂದು ಪದ್ಧತಿ ಅಲ್ಲಿನ ಅಧಿಕಾರಿಗಳಾಗ್ಲಿ ಅಥವಾ ಅಲ್ಲಿನ ರಾಜಕಾರಣಿಗಳಾಗ್ಲಿ ಅವರಿಗೆ ಡೆವಲಪ್ ಮಾಡೋದಕ್ಕೆ ಬಿಟ್ಟಿಲ್ವೋ ಅಥವಾ ಡೆವಲಪ್ ಹೆಸರಲ್ಲಿ ಎಲ್ಲವನ್ನೂ ಕೂಡ ನುಂಗಿ ನೀರು ಮಾಡ್ತಾ ಇದ್ದಾರೋ ಅದ್ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಬದಲಿಗೆ ಇವತ್ತಿಗೂ ಕೂಡ ಅನೇಕ ಹೆಣ್ಣು ಮಕ್ಕಳು, ಅದರಲ್ಲೂ ಕೂಡ ಈ ಹಳ್ಳಿ ಭಾಗದ ಹೆಣ್ಣು ಮಕ್ಕಳು ಬಹುತೇಕ 90ರಷ್ಟು ಹೆಣ್ಣು ಮಕ್ಕಳು ಇವತ್ತಿಗೂ ಕೂಡ ಬಯಲು ಶೌಚಾಲಯವನ್ನು ಕೂಡ ಬಳಸ್ತಾ ಇದ್ದಾರೆ. ನಿಜಕ್ಕೂ ಇದೊಂದು ದೊಡ್ಡ ದುರಂತ ನಮ್ಮ ರಾಜ್ಯದಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಇಂತಹ ಪರಿಸ್ಥಿತಿ ಇಲ್ಲ, ನಮ್ಮ ದೇಶದಲ್ಲೂ ಕೂಡ ಇಂತಹ ಪರಿಸ್ಥಿತಿ ಇದೆ. ಇದು ಕೇವಲ ಒಂದೇ ಭಾಗದ ಸಮಸ್ಯೆಯೂ ಕೂಡ ಅಲ್ಲ. ಸ್ನೇಹಿತರೆ, ಯಾಕೆ ಇದರ ಬಗ್ಗೆ ನಾನು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತಂದ್ರೆ ಆಕೆ ಶೌಚಾಲಯಕ್ಕೆಂದು ಮನೆಯಿಂದ ಹೊರಗಡೆ ಬರ್ತಾಳೆ, ಆದ್ರೆ ವಾಪಸ್ ಮನೆಗೆ ಹೋಗೋದಿಲ್ಲ. ಬದಲಿಗೆ ಅವತ್ತು ರಾತ್ರಿ ಪೂರ್ತಿ ಕುಟುಂಬದವರು, ಗ್ರಾಮಸ್ಥರು ಎಲ್ಲರೂ ಕೂಡ ಹುಡುಕಾಟವನ್ನ ಮಾಡ್ತಾರೆ. ಆಕೆ ಎಲ್ಲೋ ಹೋಗಿರ್ಬೋದು ಹಾಗೆ ಹೀಗೆ ಅಂತೇಳಿ ಕೆಲವೊಂದು ಜನ ಕೆಲವೊಂದು ರೀತಿಯ ಮಾತುಗಳನ್ನು ಕೂಡ ಹಾಡ್ತಾರೆ. ಅಂತದೆಲ್ಲವೂ ಕೂಡ ಆ ತಂದೆ ತಾಯಿಗಳು ಕಿವಿಗೆ ಬಿದ್ದರೂ ಕೂಡ ಕೇಳದಂತೆ ನನ್ನ ಮಗಳು ಸಿಕ್ಕರೆ ಸಾಕು ಅನ್ನುವಂತಹ ಒಂದು ಆಸೆಯಲ್ಲಿ ಕೂಡ ಇರ್ತಾರೆ. ರಾತ್ರಿ 8 ಆದರೂ ಕೂಡ ಅಶ್ವಿನಿ ಮನೆಗೆ ಮರಳದಿದ್ದಾಗ ಕುಟುಂಬದಲ್ಲಿ ಆತಂಕ ಶುರುವಾಗುತ್ತೆ. ಹಿತೈಷಿಗಳು ಹಾಗೂ ಗ್ರಾಮಸ್ಥರೆಲ್ಲ ಸೇರಿ ರಾತ್ರಿ ಇಡೀ ಸುತ್ತಮುತ್ತಲಿನ ಜಮೀನು ಕಾಲುದಾರಿಗಳಲ್ಲಿ ಹುಡುಕಾಟವನ್ನ ನಡೆಸ್ತಾರೆ. ಆದ್ರೆ ಎಲ್ಲೂ ಕೂಡ ಅಶ್ವಿನಿ ಪತ್ತೆಯಾಗೋದಿಲ್ಲ. ಕೊನೆಗೆ ಮರುದಿನ ಅಂತಂದ್ರೆ ಆಗಸ್ಟ್ 20ರ ಗುರುವಾರ ಮುಂಜಾನೆ ಗ್ರಾಮದ ಹೊರವಲಯದ ಜಮೀನಿನಲ್ಲಿದ್ದ ಬಾವಿಯೊಂದರಲ್ಲಿ ಅಶ್ವಿನಿ ಶವ ತೇಲುತ್ತಿರುವುದು ಕಂಡು ಬರುತ್ತೆ. ಬಾವಿಯಿಂದ ಅಶ್ವಿನಿ ಅವರ ಮೃತದೇಹವನ್ನ ಮೇಲೆತ್ತಿದಾಗ ಅಲ್ಲಿ ನೆರೆದಿದ್ದವರ ಕಣ್ಣಲ್ಲಿ ನೀರು ಮತ್ತು ಆಕ್ರೋಶ ಒಟ್ಟಿಗೆ ಚಿಮ್ಮುತ್ತ. ಏಕೆಂದರೆ ಪತ್ತೆಯಾದ ಸಮಯದಲ್ಲಿ ಮೃತದೇಹವು ಅರೆನಗ್ನ ಸ್ಥಿತಿಯಲ್ಲಿದ್ದ ರಕ್ತಸಿಕ್ತ ಕಾವ್ಯದಂದಿತ್ತು. ಮೃತದೇಹದ ಮೇಲಿದ್ದ ಗಾಯದ ಗುರುತುಗಳು ಮತ್ತು ಬಟ್ಟೆಗಳ ಸ್ಥಿತಿಯನ್ನು ನೋಡಿದ ತಕ್ಷಣ ಇದು ಕೇವಲ ಆಕಸ್ಮಿಕ ಸಾವಲ್ಲ ಎಂಬುದು ಸ್ಪಷ್ಟವಾಗಿ ಅಲ್ಲಿನ ಜನಗಳಿಗೆ ಒಂದು ಅನುಮಾನ ಕೂಡ ಕಾಡೋದಕ್ಕೆ ಪ್ರಾರಂಭಿಸಿತು. ನಿರ್ಜನ ಪ್ರದೇಶದಲ್ಲಿ ಒಂಟಿಯಾಗಿ ಸಿಕ್ಕ ಯುವತಿಯನ್ನ ಕಾಮುಕರು ಅಡ್ಡಗಟ್ಟಿ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ. ಆ ಬಳಿಕ ತಮ್ಮ ಪಾಪ ಕೃತ್ಯ ಹೊರಬರಬಾರದು ಎಂಬ ಕಾರಣಕ್ಕೆ ಆಕೆಯನ್ನು ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿ ಸಾಕ್ಷಿ ನಾಶಪಡಿಸುವ ಉದ್ದೇಶದಿಂದ ಶವವನ್ನು ಬಾವಿಗೆ ಎಸೆದು ಪರಾರಿಯಾಗಿದ್ದಾರೆ ಎಂಬುದು ಕುಟುಂಬದಸ್ಥರ ಆರೋಪವೂ ಕೂಡ ಆಗಿದೆ. ಜೊತೆಗೆ ತಮ್ಮ ಮಗಳನ್ನ ಕಳೆದುಕೊಂಡಿರುವಂತಹ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ.